ಒಂದು ಜಲನೇತಿಯ ವಿಷಯಕ್ಕಾಗಿ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಜಲನೇತಿಯನ್ನು ಮಾಡುವ ವಿಧಾನ ಹೇಗೆ ಎಂಬುದರ ಬಗ್ಗೆ ತಮಗೆ ಈ ಒಂದು ಪ್ರಕೃತಿಯ ಸುಂದರ ಪರಿಸರದ ಮಧ್ಯದಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಮೊದಲು ಒಂದು ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ತಯಾರಿ ಮಾಡಿ ಇಟ್ಕೊಳ್ಬೇಕು. ಅದನ್ನು ಈ ಥರದ ಜಲನೇತಿ ಪಾಟಿಗೆ ಸ್ವಲ್ಪವಾಗಿ ಬಗ್ಗಿಸ್ಕೊಳ್ಬೇಕು. ಜಲನೇತಿಯನ್ನು ಮಾಡುವ ವಿಧಾನ, ಜಲನೇತಿ ಪಾಟಿಗೆ ಅರ್ಧದಷ್ಟು ಮಾತ್ರ ನೀರನ್ನು ತುಂಬಿಕೊಳ್ಬೇಕು. ಅದಾದ ನಂತರ ತಾವು ಈ ಜಲನೇತಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಬಗ್ಗುವಂಥ ಕ್ರಿಯೆಯನ್ನು ಮಾಡಬೇಕು. ನಿಧಾನವಾಗಿ ಬಾಯಿನಿಂದ ಸ್ವಲ್ಪ ಉಸಿರನ್ನು ಬಿಡ್ತಾ ಜಲನೇತಿಯನ್ನು ಮಾಡ್ತಕ್ಕಂಥ ವಿಧಾನ. ಹೀಗೆ ಎಡಹೊಳ್ಳೆಯಿಂದಲೂ ನೀರನ್ನು ಬರೆಸ್ತಕ್ಕಂಥ ವಿಧಾನವನ್ನು ಮಾಡಬೇಕು. ಹೀಗೆ ಮಿತ್ರರೇ, ನಾವು ಈ ಜಲನೇತಿಯನ್ನು ಮಾಡೋದರಿಂದ ನಮ್ಮ ಒಂದು ತಲೆಯ ಸುತ್ತಮುತ್ತ ಕಟ್ಟಿಕೊಂಡಿರ್ತಕ್ಕಂತಹ ಕಫದ ಒಂದು ಅಂಶಗಳು ಹೊರಬರತಕ್ಕಂಥದ್ದು, ಸೈನಸ್ ಮೊದಲಾದ ಪ್ರಾಬ್ಲಮ್ಗಳು ದೂರ ಆಗ್ತಕ್ಕಂಥದ್ದು, ಮತ್ತು ವಿಶೇಷವಾಗಿ ನಮ್ಮ ಗಂಟಲಿನಲ್ಲಿ ಟಾನ್ಸಿಲೈಟಿಸ್ ಪ್ರಾಬ್ಲಮ್ಗಳಿದ್ದರೆ ಅದಕ್ಕೆ ಪರಿಹಾರ ಏನು ಅಂತ ಹೊರ ಜಗತ್ತಿನಲ್ಲಿ ಇವತ್ತು ಆಪರೇಷನ್ ಒಂದೇ ಪರಿಹಾರ ಅಂತ ಹೇಳ್ತಾ ಇರತಕ್ಕಂತಹ ENT ಸ್ಪೆಷಲಿಸ್ಟ್ಗಳ ಒಂದು ವಿಚಾರಧಾರೆಗೆ ವಿಭಿನ್ನವಾಗಿ ಈ ಒಂದು ಸರಳ ಯೋಗ ಚಿಕಿತ್ಸಾ ವಿಧಾನದ ಮೂಲಕ ಟಾನ್ಸಿಲೈಟಿಸ್ ಪ್ರಾಬ್ಲಮ್ಗಳನ್ನು ದೂರ ಮಾಡ್ಕೋಬೋದು. ಸತತವಾಗಿ 3 ತಿಂಗಳ ಕಾಲ ಈ ಥರ ಒಂದು ನೇತಿ ಜಲ ಚಿಕಿತ್ಸೆಯನ್ನು ಮಾಡೋದ್ರ ಮೂಲಕ ಆ ಒಂದು ರೋಗದಿಂದ ಒಂದು ಸುಲಭವಾದಂತಹ ಮುಕ್ತಿಯನ್ನು ಪಡಿತಕ್ಕಂತಹ ಒಂದು ಮಾರ್ಗ ನಮಗೆ ಸಿಗುತ್ತೆ. ಹೀಗೆ ಈ ಜಲನೇತಿ ಬಹಳ ಉಪಯುಕ್ತವಾದಂತಹ ಒಂದು ಯೋಗ ಚಿಕಿತ್ಸಾ ವಿಧಾನವಾಗಿದೆ, ಸುಲಭವಾದಂತಹ ಚಿಕಿತ್ಸಾ ವಿಧಾನವಾಗಿದೆ. ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪನ್ನು ಹಾಕಿ
ತನ್ಮೂಲಕ ಶರೀರವನ್ನು ಈ ರೀತಿಯಾಗಿ ಬಗ್ಗಿಸಿ ತದನಂತರದಲ್ಲಿ ಯಾವ ಮೂಗಿನಿಂದ ನೀರನ್ನು ನಾವು ಹೊರತರೋದಕ್ಕೆ ಬಯಸ್ತೀವೋ ಆ ನೀರಿಗೆ, ಆ ಒಂದು ಹೊಳ್ಳೆಗೆ, ಅದರ ಪಕ್ಕದ ಹೊಳ್ಳೆಗೆ ಈ ಜಲನೇತಿಯ ಒಂದು ಪಾಟನ್ನು ಇಟ್ಟು ನಿಧಾನವಾಗಿ ಬಾಯಿನಿಂದ ಉಸಿರು ಬಿಡುತ್ತಾ ಬಾಯಿಯನ್ನು ಮುಚ್ಚುತ್ತಾ ಪ್ರಯತ್ನ ಮಾಡ್ತಾ ಹೋದಾಗ ಆ ಒಂದು ಪಕ್ಕದ ಹೊಳ್ಳೆಯಿಂದ ನೀರು ಹರಿಯೋದಕ್ಕೆ ಶುರುವಾಗುತ್ತೆ. ಹೀಗೆ ಈ ಒಂದು ಏನು ನಾಸ್ಟ್ರಿಲ್ ಅಂತ ಏನು ಹೇಳ್ತೀವಿ, ಈ ಒಂದು ಮೂಗಿನ ಹೊಳ್ಳೆ ಮತ್ತು ಈ ಎಲ್ಲ ಹುಬ್ಬುಗಳ ಜಾಗದ ಒಂದು ಭಾಗ, ಗಂಟಲಿನ ಜಾಗ, ಇಲ್ಲಿರ್ತಕ್ಕಂತಹ ಕಶ್ಮಲಗಳು ದೂರ ಆಗೋದಕ್ಕೆ ಈ ಒಂದು ಜಲನೇತಿ ಬಹು ಉಪಯುಕ್ತವಾದಂತಹ ವಿಧಾನವಾಗಿದೆ ಅಂತ ತಿಳಿಸ್ಕೊಡೋದಕ್ಕೆ ಬಯಸ್ತಾ ಇದ್ದೀನಿ ಮಿತ್ರರೇ ಮತ್ತು ಎಲ್ಲ ಬಂಧುಗಳೇ. ಸೊ ಇದನ್ನು ತಾವು ಮಾಡೋದಕ್ಕೆ ಒಂದು ಉಚಿತವಾದಂತಹ ಶಿಕ್ಷಣ ಪಡೆಯೋದಕ್ಕೂ ಇದೊಂದು ಸಹಜವಾದಂತಹ ಒಂದು ವಿಡಿಯೋ ಆಗುತ್ತೆ ಅಂತ ನಂಬಿದ್ದೀನಿ ಮತ್ತು ಇದರ ಕಡೆಗೆ ತಮ್ಮ ಗಮನ ಇರಲಿ. ಇದೊಂದು ಉತ್ತಮವಾದಂತಹ ಚಿಕಿತ್ಸಾ ವಿಧಾನವಾಗಿದೆ. ಮುಂದಿನ ವಿಡಿಯೋದಲ್ಲಿ ನಾನು ಸೂತ್ರನೇತಿ ಅಂತಕ್ಕಂಥದ್ದು ಏನಿದೆ ಅದನ್ನು ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತೇನೆ. ಆದರೆ ಈ ಒಂದು ಜಲನೇತಿಯ ಕ್ರಿಯೆಯನ್ನು ಮಾಡಿದ ಮೇಲೆ ತಾವು ಮಕರಾಸವನ್ನು